ಕ್ಲೈಮೇಟ್ ಯಾಕೋ ಆಟ ಆಡ್ತಿದೆ ಪುನಃ. ಒಳ್ಳೆ ಡಿಸಿಪ್ಲಿನ್ ಆಗಿ ಇರುತ್ತೆ. ಪ್ಯಾಂಟು ಶರ್ಟ್ ಹಾಕೊಂಡ್ಬಂದ್ರೆ ನಮ್ಮ ಯಾರನ್ನು ನೋಡಿ ಚಡ್ಡಿ ಹಾಕೊಂಡ್ಬರ್ತಾವನೆ. ಏನಾರು ಹೇಳ್ಬಿಡ್ತಾರೆ ಮತ್ತೆ ವ್ಲಾಗ್ ಸೆನ್ಸರ್ ಅಲ್ಲ. ಕೊಡಗಲ್ಲಿ ಎಷ್ಟು ಪ್ಲೇಸಸ್ಗಳನ್ನ ಇನ್ನೂ ವಿಸಿಟೇ ಮಾಡಿಲ್ಲ. ಅದು ನಿಜ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತೊಂದು ರೈಡ್ ಹೊರಟಿದ್ದೀವಿ, ಗ್ರೂಪ್ ರೈಡ್ ಹೊರಟಿದ್ದೀವಿ. 2024ನ ಫಸ್ಟ್ ಗ್ರೂಪ್ ರೈಡ್ ಆಗಿರುತ್ತೆ. ಇದು ಆರ್ಗನೈಸ್ ಮಾಡ್ತಿರೋದು ನಾನು ಮತ್ತು ನನ್ನ ಫ್ರೆಂಡು ಸುಫೈಲ್ ಅಂತ. ಇಬ್ಬರು ಸೇರಿ ಆರ್ಗನೈಸ್ ಮಾಡ್ತಿದ್ದೀವಿ. ಏನು ಜೊತೆ ಅದು ಇದೆಲ್ಲ ಮೋಟರ್ ಲಾಗ್ ವ್ಯೂ ಅಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚುಪ್ಪಿ ಅವ್ರನ್ನ ಮೀಟ್ ಆಗಬೇಕು. ಅಂದರೆ ಸುಫೈಲ್ ಅವರ ಅಡ್ಡ ಹೆಸರು ಚುಪ್ಪಿ ಅಂತ. ಅವ್ರನ್ನ ಮೀಟ್ ಆಗಬೇಕು. ಟೌನಲ್ಲಿ ಇದ್ದಾರಂತೆ. ಮೀಟ್ರಲ್ಲಿ ನೋಡ್ಬೋದು ನೀವು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. ಬಂದ ಮೇಲೂ ಸಮೇತ ತೋರಿಸ್ತೀನಿ. ಇವಾಗ 34,534 ಕಿಲೋಮೀಟ್ರ್ ಏನೋ ಓಡಿದೆ. ನಮ್ಮ ರೈಡ್ ಇರೋದು 150 ಕಿಲೋಮೀಟರ್ಸ್ ಅಷ್ಟೇ. ಆರಾಮಾಗಿ ಕೂತಿದ್ದಾರೆ ನೋಡಿ. ಝೂಮಲ್ಲಾದರೆ 800 ಆಗುತ್ತೆ. ಹಾಯ್ ಮಾಡಿ. ವೆಹಿಕಲ್ ಸಮೇತ ರೆಡಿ ಆಯಿತು. ಝೂಮ್ ಕಡೆಯಿಂದ ಸಿಕ್ತು ಗಾಡಿ. 600 ರುಪೀಸು ಪರ್ ಡೇ ರೆಂಟ್ ಆಯಿತಾ. ಆ್ಯಕ್ಟಿವಾ 6G ತೊಗೊಂಡಿದ್ದೀವಿ. ಯಾಕಂದರೆ ಮೈಲೇಜ್ ಸಮೇತ ಬೇಕು ನಮಗೆ. ಹಾಗಾಗಿ ಇವಾಗ ಡೈರೆಕ್ಟು ಮೀಟಪ್ ಪಾಯಿಂಟ್ ಹತ್ರ ಹೋಗಿ ನಮ್ಮ ಬಾಯ್ಸ್ನೆಲ್ಲ ಮೀಟ್ ಮಾಡಬೇಕು. ಬನ್ನಿ ಹೋಗುವ. ಅಲ್ಲ, ಮುಂದೆ ಒಂದು ಗಿರಾಕಿ ಬರ್ತಿದೆ ನೋಡಿ. ಟ್ರಿಪ್ ಅಂದಿದ ತಕ್ಷಣ ಚಡ್ಡಿ ಹಾಕೊಂಡ್ಬರ್ತವನೆ ಯಾರೋನು. ಥೂ ತೂ 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 ಏನು ಗೋವಾಕ್ಕೆ ಹೋಯ್ತಿರೋದು. ಅಯ್ಯೋ ದೇವ್ರೇ, ಏನು ಜನಗಳು ಹೇಳಿ. ಚಡ್ಡಿ ನಾವು ಒಳ್ಳೆ ಡಿಸಿಪ್ಲಿನ್ ಆಗಿ ಇರುತ್ತೆ. ಪ್ಯಾಂಟು ಶರ್ಟ್ ಹಾಕೊಂಡ್ಬಂದ್ರೆ ನಮ್ಮ ಯಾರನ್ನು ನೋಡಿ ಚಡ್ಡಿ ಹಾಕೊಂಡ್ಬರ್ತವನೆ. ನೋಡ್ಬೋದು ನಿಮ್ಮ ಪ್ರೀತಿಯ ಮೋಹಿತ್ ಅವ್ರು ಸಿಕ್ಕಿದ್ದಾರೆ. ಇವ್ರ ಗುರು ನಾನು. ಹೌದು ಸ್ನೇಹಿತರೆ, ನಮ್ಮ ಗುರು ಅಂತಲೇ ಹೇಳ್ಬೋದು ಇವ್ರನ್ನ. ಓಕೆ ಸ್ನೇಹಿತರೆ, ಎಲ್ಲ ಮೀಟಪ್ ಆಯಿತು. ನಮ್ಮ ಅವರು ಇಬ್ಬರು ಬಂದರು, ಮೋಹಿತ್ ಮತ್ತು ಆರೋನ್ ಅಂತ. ಅವ್ರನ್ನ ಗೊತ್ತಿರುತ್ತೆ ನಿಮಗೆ, ಸುಫೇಲ್ ಅಂತ. ಇವಾಗ ಡೈರೆಕ್ಟ್ ಮೀಟಪ್ ಪಾಯಿಂಟಿಗೆ ಹೋಗ್ತೀವಿ. ಅಲ್ಲಿಬ್ಬರು ಜಾಯ್ನ್ ಆಯ್ತಾರೆ. ಮತ್ತು ಇವ್ರದ್ದೊಂದು ಚಾನಲ್ ಇದೆ, ನೇಚರ್ ಬುಕ್ ಅಂತ. ಇವರು ಆ್ಯಕ್ಚುಲಿ ಉತ್ತರಾಖಂಡಿಂದ ಬಂದಿರೋದು. ಅಂತೂ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಏನಾದರೂ ಹೇಳ್ಬೇಕು ಕನ್ನಡದಲ್ಲಿ? ಬೇಡ ಫ್ರೆಂಡ್ಸ್, ಇವನು ಏನಾರು ಹೇಳ್ಬಿಡ್ತಾರೆ ಮತ್ತೆ ವ್ಲಾಗ್ ಸೆನ್ಸರ್ ಅಲ್ಲ ಟ್ರೈ ಮಾಡಬೇಕು. ಹೇಳಿ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಅಂದರೆ ಸ್ವಲ್ಪ ಕಲ್ತಿದ್ದಾನೆ. ಇನ್ನೊಂದು 4 ಮಂತ್ ಒಳಗಡೆ ಪರ್ಫೆಕ್ಟ್ ಮಾಡ್ತೀವಿ. ಬನ್ನಿ ಇವಾಗ ಡೈರೆಕ್ಟ್ ಮೀಟಪ್ ಪಾಯಿಂಟ್ ಹತ್ರ ಹೋಗಿ ಬಾಯ್ಸ್ನ ಮೀಟ್ ಆಗೋಣ. ಅಂದರೆ ಇನ್ನಿಬ್ರನ್ನ. ಎಂಟು ಗಂಟೆ ಅಂತ ಹೇಳಿದ್ದು, 11 ಗಂಟೆ ಬಂದಿದ್ದಾರೆ. ಯಾಕೆ ಲೇಟು? ನಮ್ಮ ವ್ಲಾಗರ್ದು ನೋಡಿ, ವ್ಲಾಗರ್ಸ್ ಎಲ್ಲ ಮೋಟ್ರೋಲನ್ನೇ ಜಾಸ್ತಿ. ಯಾಕಂದರೆ ಇದರಲ್ಲಿ OIS ಸೆನ್ಸರ್ ಕೊಡ್ತಾನೆ ಆಯಿತಾ. ಅದು ವೈಬ್ರೇಷನ್ ಅಷ್ಟು ಬರಲ್ಲ ಆ ಸೆನ್ಸರ್ ಇದ್ದರೆ. ಅಂದರೆ ನೀವು ವೀಡಿಯೋ ಮಾಡುವಾಗ ಹಿಂಗೆ ಅಲ್ಲಾಡಿಸಿದ್ರೆ ಜಾಸ್ತಿ ವೈಬ್ರೇಷನ್ ಬರಲ್ಲ ಅದರಲ್ಲಿ. ಹಾಗಾಗಿ ಒಳ್ಳೆಯದು ಮೋಟ್ರೋಲ. ಓಕೆ, ನಾವು ತಗೊಳ್ತಿರೋ ರೂಟ್ ಬಂದುಬಿಟ್ಟು ಸೋಮವಾರಪೇಟೆ ಹೋಗ್ತಿದ್ದೀವಿ. ಫಸ್ಟು ಸೋಮವಾರಪೇಟೆ ಕಡೆ ಏನೇನಿದೆ ಎಲ್ಲ ಕವರ್ ಮಾಡೋಣ ಅಂತ ಇದ್ದೀವಿ. ಅದೇ ಹಾಡು ಅದೇ ರಾಗ ಅಂತ ಹೇಳ್ತಾರೆ ನೋಡಿ, ಅದು ನಿಜನೇ. ನನ್ನ ಮೈಕ್ರು ಪುನಃ ಕೈ ಕೊಡ್ತು. ವಾಯ್ಸ್ ಏನೂ ಬರಲಿಲ್ಲ ಇಲ್ಲಿಂದ. ಪ್ಲ್ಯಾನ್ ಏನಂದರೆ, ನಾವು ಫಸ್ಟ್ ಹಾರಂಗಿ ಹೊರಟ್ವಿ. ಹಾರಂಗಿ ಡ್ಯಾಮ್ ಹತ್ರನೇ ಬಂದ್ವಿ ನೋಡಿ. ಅಕಸ್ಮಾತ್ ವಾಯ್ಸನ್ನು ಬಂದಿದ್ರೆ ಚೆನ್ನಾಗಿರೋದು. ನಾನು ಮೋಹಿತ್ ಅವರು ಒಳ್ಳೆ ಕಾನ್ವರ್ಸೇಷನ್ ಮಾಡ್ತಾಯಿದ್ವಿ. ಬಟ್ ಏನು ಮಾಡೋದು, ವಾಯ್ಸೇ ಬರಲಿಲ್ಲವಲ್ಲ. ಬಂದೇ ಬಿಟ್ವಿ ನೋಡಿ ಹಾರಂಗಿ ಡ್ಯಾಮ್ಗೆ. ಡ್ಯಾಮಲ್ಲಿ ನೋಡಿ ನೀರೇ ಇಲ್ಲ. ಬಟ್ ಮಳೆಗಾಲದಲ್ಲಿ ಆಸಮ್ ವ್ಯೂ. ಫುಲ್ ಫಾಗ್ ಎಲ್ಲ ಕವರ್ ಆಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಒಂದು ದಿವಸ ಬಂದು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಡ್ಯಾಮ್ ಎಲ್ಲ ಅಂತ. ಬಟ್ ಮೇಲ್ಗಡೆ ಎಲ್ಲ ಓಡಾಡೋಕ್ಕಾಗೋದಿಲ್ಲ, ಯಾಕಂದರೆ ಬಿಡಲ್ಲ. ಅದಕ್ಕೆ ಹೋಗ್ಬೇಕಂದ್ರೆ ಸುಮಾರು ಪ್ರೊಸೀಜರ್ ಇದೆ. ಪರ್ಮಿಷನ್ ಇಸ್ಕೊಂಡು ಅದು ಇದು ಅವ್ರ ಸೈನು ಇವ್ರ ಸೈನೆಲ್ಲ ಆಡಿ ಹೋಗೋಷ್ಟರಲ್ಲಿ ನರ್ಕ. ಅದಕ್ಕೆ ಬೇಡ. ನೋಡೋಣ ಒಂದಿನ ಅದು ಪೂರ್ತಿ ಮಾಡೋಣ. ಅಲ್ಲ, ನಾವು ಕೊಡಗಲ್ಲೇ ಹುಟ್ಟಿ ಹಾರಂಗಿ ಡ್ಯಾಮ್ ಮೇಲೆ ಹೋಗಿಲ್ಲ ಅಂದರೆ ಇದು ಅವಮಾನನೇ. ಟೂರಿಸ್ಟ್ಗೆ ಬಿಟ್ಟಿಲ್ಲ ಅಂದರೆ ತೊಂದರೆ ಇಲ್ಲ, ಲೋಕಲ್ ಎಡ್ಸಿಗೆ ಬಿಡಬೇಕು. ಕೊಡಗಲ್ಲಿ ಎಷ್ಟು ಪ್ಲೇಸಸ್ಗಳನ್ನ ಇನ್ನೂ ವಿಸಿಟೇ ಮಾಡಿಲ್ಲ. ಅದು ನಿಜ. ಕೊಡಗಲ್ಲಿ ಆ್ಯಕ್ಚುಲಿ ಸುಮಾರು ಪ್ಲೇಸಸ್ ಇದೆ ವಿಸಿಟ್ ಮಾಡಿಲ್ಲ ನಾವು. ಅದೆಲ್ಲ ವಿಸಿಟ್ ಮಾಡಬೇಕು ಫ್ಯೂಚರಲ್ಲಿ. ಓಕೆ ಗೈಸ್, ಇವಾಗ ಹಾರಂಗಿ ಡ್ಯಾಮಿಗೆ ಬಂದ್ವಿ. ನೋಡ್ಬೋದು ಎಲ್ಲ ಬಂದಿದ್ದಾರೆ. ಒಂದು ವೆಹಿಕಲ್ ಮಾತ್ರ ಬರ್ತಾ ಇದೆ. ಅದು ಬಂದಿದ್ದ ಕೂಡಲೇ ಸೋಮವಾರಪೇಟೆ ಕಡೆ ಹೊರಡ್ತಾ ಇರ್ತೀವಿ. ಡ್ಯಾಮಲ್ಲಿ ನೀರಿಲ್ಲ, ಬಟ್ ಮಾನ್ಸೂನಲ್ಲಿ ಬಂದ್ರಿ ಅಂದರೆ ಒಳ್ಳೆ ವ್ಯೂ ಇರುತ್ತೆ. ನೋಡ್ಬೋದು ಲಾಡರ್ಗಳು ರಾಶಿ ಇದೆ ಇಲ್ಲಿ. ಮೋಹಿತು ಲಾಡ್ ಮಾಡ್ತವನೆ,
ಮತ್ತು ನಮ್ಮ ನೇಚರ್ ಬುಕ್ಸ್ ಅವನು ಸಮೇತ ಲಾಟ್ ಮಾಡ್ತಿದ್ದಾನೆ. ಚಾನಲ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಹೋಗಿ ನೋಡಿ. 2020-24ನ ಫಸ್ಟ್ ಗ್ರೂಪ್ ರೈಡ್ ಇದಾಗಿತ್ತು. ರೈಡ್ ಮಾತ್ರ ಆಸಮಾಗಿತ್ತು. ರೈಡರ್ಸ್ ಯಾರ್ಯಾರಿದ್ರೋ ಅವ್ರು ಮಾತ್ರ ಆಸಮಾಗಿ ಗಾಡಿ ಓಡಿಸ್ತಿದ್ರು, ಡಿಸಿಪ್ಲಿನಾಗಿ ಓಡಿಸ್ತಿದ್ರು, ಮತ್ತು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರು. ನಾವು ಹೆವಿ ಸ್ಪೀಡೇನು ಓಡಲಿಲ್ಲ, ನಾರ್ಮಲ್ ಸ್ಪೀಡಲ್ಲೇ ಮೇಂಟೈನ್ ಮಾಡ್ತಿದ್ವಿ ಗಾಡಿಯನ್ನು. ಕ್ಲೈಮೇಟು ಒಂದು ಸ್ವಲ್ಪ ಬಿಸಿಲಿತ್ತು, ಮುಂದೆ ಹೋಯ್ತಾ ಚೇಂಜಸ್ ಆಯ್ತಾ ಬರ್ತದೆ, ಅದೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ ನೀವು. ಏನೋ ಒಂಥರ ಖುಷಿ ಆಯ್ತಿತ್ತು. ಅಂದರೆ ಫಸ್ಟ್ ಗ್ರೂಪ್ ರೈಡ್ ಆಗಿತ್ತು ಇದು 2020-24ದು. ಮುಂಚೆ ಎಲ್ಲ ಸುಮಾರು ಗ್ರೂಪ್ ರೈಡೆಲ್ಲ ಮಾಡ್ತಿದ್ದೆ 23ಇಲ್ಲಿ ಮತ್ತು 2022ಅಲ್ಲೆಲ್ಲ ಸುಮಾರು ಗ್ರೂಪ್ ರೈಡ್ ಮಾಡಿದ್ದೀನಿ. ಕ್ಲೈಮೇಟು ಮಾತ್ರ ಚೆನ್ನಾಗಿ ಆಟಾಡ್ತಿತ್ತು. ಇವಾಗ ನೋಡ್ತಿದ್ದೀರಲ್ಲ ಒಳ್ಳೆ ಬಿಸಿಲಿದೆ. ಮುಂದೆ ಹೋಯ್ತಾ ನೋಡ್ತೀರಾ ಏನೇನು ಆಯಿತು ಅಂತ ಇನ್ಸಿಡೆಂಟು. ಇಲ್ಲಿಂದ ಯಾಕೋ ಮಳೆ ಹನಿ ಆಟ ಸ್ಟಾರ್ಟ್ ಮಾಡ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಗ್ಯಾಜೆಟ್ಸ್ ಎಲ್ಲ ಡಿಕ್ಕಿ ಒಳಗಡೆ ಹಾಕ್ಕೊಂಡು ಹೊರಟ್ವಿ. ನಾನೊಂದು ಬಂಡು ಧೈರ್ಯ ಮಾಡಿ ಫೋನ್ನ ಹೆಲ್ಮೆಟಲ್ಲೇ ಇಟ್ಟಿದ್ದೆ ಶೂಟ್ ಮಾಡೋಣ ಅಂತ. ಬಟ್ ಫೋನ್ ಏನೂ ಆಡಲಿಲ್ಲ ಪುಣ್ಯಕ್ಕೆ. ಈ ಜಾಗದ ಹೆಸರು ಬೇಲೂರು ಬಾಣೆ ಅಂತ, ಒನ್ ಆಫ್ ದ ಆಸಮ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಹೊತ್ತು ನಿಮಗೆ ಸನ್ರೈಸು ಚೆನ್ನಾಗಿರುತ್ತೆ ಇಲ್ಲಿ. ಇನ್ಯಾವುದಾದ್ರೂ ನಾನು ಫ್ರೀ ಇದ್ದಾಗ ಇಲ್ಲಿಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ಎಲ್ಲ. ಸದ್ಯಕ್ಕಂತೂ ಟೈಮ್ ಇಲ್ಲ, ಹಾಗಾಗಿ ನಿಲ್ಲಿಸ್ತಾ ಇಲ್ಲ ಗಾಡಿನ. ಇಲ್ಲೆಲ್ಲ ಆ್ಯಕ್ಚುಲಿ ಮಳೆ ಬಂದು ನಿಂತಿದೆ, ನೋಡ್ಬೋದು ನೀವು. ರೋಡೆಲ್ಲ ಚಂಡಿ ಇದೆ ಆ್ಯಂಡ್ ಗ್ರೀನರಿ ಮಾತ್ರ ಆಸಮಾಗಿತ್ತು. ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರೆ ನೋಡಿ, ಅದು ಇದಕ್ಕೆ ಅನಿಸುತ್ತೆ. ರೈನ್ ಸಮೇತ ಸ್ಟಾರ್ಟ್ ಆಯಿತು, ಅಂದರೆ ಪಿರಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ಚೆನ್ನಾಗಿತ್ತು ರೈಡು. ನಾನು ಯಾರೋನು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಪ್ಲಸ್ ನಮ್ಮ ಇಬ್ಬರು ರೈಡರ್ಸ್ ಏನಿದ್ರು ಅವರು ಮುಂದೆ ಹೋಗಿದ್ರು. ಪಿರಿ ಬರ್ತಿದ್ದಿದ್ದು ಮಳೆ ಸಮೇತ ಜೋರಾಯಿತು. ಆಗಿದಾಟಿ ನೆಂದು ಬಿಡೋಣ ಅಂತ ಎಲ್ಲ ಪ್ಲ್ಯಾನ್ ನೆಂದ್ಕೊಂಡೇ ಹೋದ್ವಿ. ಬಟ್ ರೈಡ್ ಮಾತ್ರ ಆಸಮಾಗಿತ್ತು. ಆ ಮಳೇಲಿ ನೆಂದಿದ್ದಿರ್ಬೋದು ಮತ್ತು ನಮ್ಮ ಕಾನ್ವರ್ಸೇಷನ್ ಇರ್ಬೋದು, ಅದೆಲ್ಲ ಹೇಳೋಕ್ಕಾಗಲ್ಲ. ಫ್ಯೂಲ್ ಒಂದು ಸ್ವಲ್ಪ ಹಾಕ್ಸ್ಕೊಂಬಿಡೋಣ. ಪೆಟ್ರೋಲ್ ಕರೆಕ್ಟ್ ಅರ್ಧ ಟ್ಯಾಂಕ್ ಇದೆ. ನನಗೆ ಗೊತ್ತಿರೋ ಪ್ರಕಾರ ಸಾಕಾಗ್ಬೋದು, ಏನು ಒಂದು 50 ಕಿಲೋಮೀಟರ್ ಅಷ್ಟೇ ಅಲ್ಲ. ಹಾಗಾಗಿ ಕ್ಲೈಮೇಟ್ ಯಾಕೋ ಆಟಾಡ್ತಿದೆ. ಪುನಃ ಬಿಸಿಲು ಬಂತು, ಮಳೆ ಎಲ್ಲ ಹೋಯಿತು. ಓಕೆ, ಇನ್ನು ಡೈರೆಕ್ಟ್ ಹೊನ್ನಮ್ಮನ ಕೆರೆ ಹೋಗೋಣ. ಕರ್ಣನಂತೆ ನೀದಾನಿಯಾದೆ. ಈಗ ಕಥೆದೊಂದು ಟ್ವಿಸ್ಟ್ ಆಯಿತು. ಏನಂದರೆ ನನ್ನ ಗಾಡಿನ ಮಾಜ್ ಓಡಿಸ್ತಾನೆ. ಇದು ನಮ್ಮ ಚಿಕ್ಕಿಯವರ ಫ್ರೆಂಡ್ ಗಾಡಿ, ಒಂಥರ ಆಫ್ ರೋಡ್ ಗಾಡಿ ಥರ ಮಾಡಿಟ್ಟಿದ್ದಾರೆ. ಇದನ್ನ ನಾನು ಓಡಿಸ್ತಾ ಇದ್ದೀನಿ. ಓಡಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ರಿವ್ಯೂ ಹೆಂಗಿದೆ ಅಂತ ಗಾಡಿ. ಸ್ವಲ್ಪ ದೂರ ಮೈಕ್ ಸರಿ ಇತ್ತು, ಪುನಃ ಕೈ ಕೊಡ್ತು. ಈ ಗಾಡಿ ಯಾರ್ದಂದರೆ ಚುಪ್ಪಿದ ಫ್ರೆಂಡ್ದು ಆಯಿತಾ. ತ್ರಿಬಲ್ಸ್ ಹೋಗೋಕ್ಕಾಗಲ್ಲ ಅಂತ ಒಂದು ಗಾಡಿ ಇಸ್ಕೊಂಡ್ವಿ. ಚುಪ್ಪಿದ ಫ್ರೆಂಡದ ಗಾಡಿ ಇದು. ಗಾಡಿ ಮಾತ್ರ ಚೆನ್ನಾಗಿ ಉಂಟು, ಪಕ್ಕ ಆಫ್ ರೋಡ್ ಗಾಡಿ ಥರ ಮಾಡಿಟ್ಟಿದ್ರು. ರೋಡ್ ಗ್ರಿಪ್ ಸಮೇತ ಒಳ್ಳೆ ಚೆನ್ನಾಗಿತ್ತು. ಇದನ್ನ ಓಡಿಸ್ಕೊಂಡು ಹೋಗ್ತಿದ್ದೆ. ಬಂದು ರೀಚ್ ಆದ್ವಿ ನೋಡಿ ಹೊನ್ನಮ್ಮನ ಕೆರೆ ಅಂತ. ಇದಕ್ಕೆ ಹೇಳೋದು ಹೊನ್ನಮ್ಮನ ಕೆರೆ ಅಂತ. ಈ ಜಾಗಕ್ಕೆ ಮುಂಚೆ ಬಂದಿದ್ದೀನಿ. ಅಂದ್ರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲೆಲ್ಲ ಬಂದ್ರೆ ಇಲ್ಲಿ ಒಳ್ಳೇದು. ಮುಖ್ಯವಾಗಿ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರು ಬಂದ್ರೆ ಇಲ್ಲಿ ಒಳ್ಳೇದಂತ ಹೇಳ್ತಾರೆ. ಈ ಬೆಟ್ಟ ನಮ್ಗೆ ಗವಿ ಬೆಟ್ಟ ಅಂತ ಕರಿತೀವಿ. ಆ ಬೆಟ್ಟನ ಪಾಂಡವರ ಬೆಟ್ಟ ಅಂತ ಕರಿತೀವಿ ಆಯ್ತಾ. ಈ ಬೆಟ್ಟಕ್ಕೆ ಹೋಗ್ಬೋದು, ಒಂದು 200 ಸ್ಟೆಪ್ಸ್ ಏನೋ ಇದೆ. ಒಂದ್ ಸ್ವಲ್ಪ ಆ ಕಡೆಯಿಂದ ಹೋದ್ರೆ 200 ಸ್ಟೆಪ್ಸ್ ಸಿಗುತ್ತೆ, ಹೋಗ್ಬೋದು. ಮತ್ತೆ ಮೇಲೊಂದು ಗುಹೆ ರೀತಿ ನಿಮಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಬೆಟ್ಟ ಇದೂನು. ಬಟ್ ಪಾಂಡವರ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ಬೋದು, ಇನ್ನೊಂದ್ ದಿವಸ ಬಂದಾಗ ಟ್ರೆಕ್ಕಿಂಗ್ ಮಾಡೋಣ. ಈ ಹೊನ್ನಮ್ಮನ ಕೆರೆ ಅಂದ್ರೆ ಏನಂದ್ರೆ, ಆಗಿನ ಕಾಲದಲ್ಲಿ ಒಂದು ಕುಟುಂಬ ಇರುತ್ತೆ, ಅಂದ್ರೆ ಒಂದು ಗೌಡ್ರು ಮನೆತನ ಅಂತ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಕೆರೆಯಲ್ಲಿ ನೀರು ಬತ್ತಿ ಹೋದಾಗ ಜ್ಯೋತಿಷ್ಯ ಅಲ್ಲಿ ಇಲ್ಲೆಲ್ಲ ನೋಡಿಸ್ತಾ ಹೋಗುತ್ತೆ. ಮನೆಯ
ಒಂದು ಕಿರಿ ಸೊಸೆ ಏನಿದ್ದಾರೆ ಅವ್ರು ಬಂದು ಈ ಹೊಳೆಗೆ ಹಾಕಿದ್ರೆ ಅಂದ್ರೆ ಕೆರೆಗೆ ಬಲಿ ಆದ್ರೆ ನೀರ್ ಬರುತ್ತೆ ಅಂತ. ಅದಾದ್ಮೇಲೆ ಆ ಗೌಡ್ರ ಮನೆತನದ ಆ ಸೊಸೆ ಏನಿದ್ದಾರೆ ಅವ್ರು ಬಂದು ಇಲ್ಲಿ ರಾತ್ರಿ ಹಾರ್ತಾರೆ. ಅಂದ್ರೆ ಬಲಿ ಆದ್ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಇಲ್ಲಿ ನೀರು ಉಕ್ಕುತ್ತೆ ಅನ್ನೋ ಒಂದು ಹಿನ್ನೆಲೆ ಇದೆ ಆಯ್ತಾ. ಅವತ್ತು ಬಂದ ನೀರು ಇಲ್ಲಿವರೆಗೆ ಬತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆ ಸೊಸೆ ಹೆಸರು ಹೊನ್ನಮ್ಮ ಅಂತ ಇತ್ತು, ಅದಕ್ಕೆ ಈ ಕೆರೆಗೆ ಹೊನ್ನಮ್ಮನ ಕೆರೆ ಅಂತ ಹೆಸರು ಇಟ್ಟಿದ್ದಾರೆ. ಇಲ್ಲಿ ಹೊಸದಾಗಿ ಮದ್ವೆ ಆದವರು ಬಂದು ಬಾಗ್ನ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಮುತ್ತೈದೆ ಬಲಿ ಆಗಿದೆ ಅಲ್ವಾ, ಹಂಗಾಗಿ ಏನೋ ಹಿಸ್ಟ್ರಿ ಇದೆ. ನನ್ಗೆ ಗೊತ್ತಿರೋದು ಬ್ರೀಫ್ ಆಗಿ ಹೇಳಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನು ಅಭಿಮಟ್ಟ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೊರಟ್ವಿ. ರೈಡ್ ಒಂಥರ ಚೆನ್ನಾಗಿತ್ತು. ಪುನಃ ಬಿಸಿಲು ಬಂತು, ಮಳೆ ಹೋಯಿತು, ಚಂಡಿ ಹಾಕಿದ ಬಟ್ಟೆ ಎಲ್ಲ ಒಣಗ್ತು. ಮುಟ್ಟಿದ ಗಾಡಿ ಎಲ್ಲ ಇದೆ, ಹಣ ಬರ. ಇದ್ರಲ್ಲಿ ಪೆಟ್ರೋಲ್ ಖಾಲಿ ಆಯ್ತು. ಪೆಟ್ರೋಲ್ ದುಡ್ಡು ನೋಡಿ 60 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದೀವಿ. ಕುಡಿದರೆ ವಾಸನೆ